ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದಿಂದ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ. ಇವತ್ತು ಆಪ್ತರ ಜೊತೆ ಸಭೆ ನಡೆಸಲಿರೋ ಸಂಸದೆ. ಮೌನ ಮುರಿದು ನಿರ್ಧಾರ ಪ್ರಕಟ ಮಾಡಲಿರುವ ಸುಮಲತಾ ಅಂಬರೀಶ್. ಮಂಡ್ಯದಲ್ಲಿ ಅಪ್ಪನ ಗೆಲುವಿಗೆ ಪುತ್ರನ ಪಣ. 2019ರ ಸೋಲಿನ ಸೇಡು ತೀರಿಸಿಕೊಳ್ಳಲು ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ. ನಾಗಮಂಗಲ ಹಾಗೂ ಕೆಆರ್ಪೇಟೆಯಲ್ಲಿಂದು ಪ್ರಚಾರದ ಮೂಲಕ ರಣಕಹಳೆ. ಚುನಾವಣೆ ಬಂತು ಅಂದ್ರೆ ಸಾಕು ಕುಮಾರಸ್ವಾಮಿ ಆಸ್ಪತ್ರೆ ಸೇರ್ತಾರೆ. ಚುನಾವಣೆ ಬಂದ್ರೆ ಹಾರ್ಟ್ ಸಮಸ್ಯೆ ಹೆಂಗ್ ಬರುತ್ತೆ? ಎಚ್ಡಿಕೆ ಹಾರ್ಟ್ ಆಪರೇಷನ್ ಬಗ್ಗೆ ಕೈ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅನುಮಾನ. ಲೋಕಸಭಾ ಎಲೆಕ್ಷನ್ ಬಳಿಕ ಸರ್ಕಾರದ ಪತನ ಪಕ್ಕ. ಕಾಂಗ್ರೆಸ್ ಸರ್ಕಾರ ಇರಲ್ಲ ಅಂತಿದ್ದಾರೆ ಮೈತ್ರಿ ನಾಯಕರು. ಮಾಜಿ ಸಿಎಂ ಬಿಎಸ್ವೈ ಎಚ್ಡಿಕೆ ಹೇಳಿಕೆ ಹಿಂದಿರೋ ಮರ್ಮವೇನು? ಸಿದ್ದರಾಮಯ್ಯ ಗರ್ವಭಂಗಕ್ಕೆ ಸನ್ನದ್ಧರಾದ ದೇವೇಗೌಡರು. ಜೆಡಿಎಸ್ ಪಕ್ಷ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಿರುವ ಸಿಎಂ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಮಾಜಿ ಪ್ರಧಾನಿ ತಯಾರಿ. ಹಳೆ ಮೈಸೂರು ಭಾಗದಲ್ಲೇ ಮಟ್ಟ ಹಾಕೋಕೆ ರಣತಂತ್ರ. ತುಮಕೂರಲ್ಲಿ ಸೋಮಣ್ಣ ಗೆಲುವಿಗೆ ಮಾಜಿ ಪ್ರಧಾನಿ ರಣತಂತ್ರ. ಖುದ್ದು ಪ್ರಚಾರದ ಅಖಾಡಕ್ಕೆ ಧುಮುಕಲಿದ್ದಾರೆ ದೇವೇಗೌಡರು. ಶಿಷ್ಯ ಸೋಮಣ್ಣರನ್ನ ಗೆಲ್ಲಿಸೋ ಮೂಲಕ ಸೇಡು ತೀರಿಸಿಕೊಳ್ಳೋಕೆ ಪ್ಲಾನ್. ಉತ್ತರ ಕನ್ನಡದಲ್ಲಿ ಕಣಕ್ಕಿಳಿದ ಕಾಗೇರಿ. ಅನಂತಕುಮಾರ್ ಹೆಗಡೆ ಕೆಂಡ. ಇಬ್ಬರ ಮುನಿಸಿಗೆ ಬೇಸತ್ತು ಹೋದ ಹರ್ತಾಳು ಹಾಲಪ್ಪ. ಚುನಾವಣೆ ಉಸ್ತುವಾರಿಯಿಂದ ನನ್ನನ್ನ ಕೈಬಿಟ್ಬಿಡಿ ಎಂದು ರಾಜ್ಯ ನಾಯಕರಿಗೆ ಮನವಿ. ಸಂಯುಕ್ತ, ಮೃಣಾಲ್, ಪ್ರಿಯಾಂಕಾ, ಸಾಗರ್ ಮೊದಲ ಬಾರಿ ಅದೃಷ್ಟ ಪರೀಕ್ಷೆ ಎದುರಿಸಲಿರುವ ಸಚಿವರ ಮಕ್ಕಳು. ಪದೇ ಪದೇ ಕಣ್ಮುಂದೆ ಸುಳಿಯುತ್ತಿದೆ ನಿಖಿಲ್ ಕುಮಾರಸ್ವಾಮಿ ಪ್ರಕರಣ. ಮುಖಭಂಗ ಎದುರಿಸದಂತೆ ಗೆಲ್ಲಲೇಬೇಕೆಂದು ನಾನಾ ರಣತಂತ್ರ. ಇನ್ನು ಗೊಂದಲದಲ್ಲೇ ಇರೋ ಕೋಲಾರ ಕಾಂಗ್ರೆಸ್ ಟಿಕೆಟ್ ಅಳಿಯನಿಗೆ ಇಲ್ಲದಿದ್ರೆ ಮಗಳಿಗಾದ್ರೂ ಕೊಡಿ ಅಂತ ಸಚಿವರ ಪಟ್ಟು. ಕೆಎಚ್ ಮುನಿಯಪ್ಪ ಪಟ್ಟಿನಿಂದ ಕ್ಷೇತ್ರ ಕಳೆದುಕೊಳ್ಳುವ ಆತಂಕದಲ್ಲಿ ಕೈಪಾಳೆಯ. ಮೈತ್ರಿ ಬಳಿಕ ಹಲವರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆ ಹಿನ್ನೆಲೆ. ಕೊಡಗಲ್ಲಿ ಕುಮಾರಸ್ವಾಮಿ ಸೂಚನೆ ಮೇರೆಗೆ ಜೆಡಿಎಸ್ ಪದಾಧಿಕಾರಿಗಳ ಮೀಟಿಂಗ್. ಅಳಿದುಳಿದ ಮುಖಂಡರಿಗೆ ಮೈತ್ರಿ ಧರ್ಮ ಪಾಲನೆಗೆ ಸಾರಾ ಮಹೇಶ್ ಪಾಠ. ಎಂಎಲ್ಎ ಅಂದ್ರೆ ರಾಕ್ಷಸ, ದೇವರಲ್ಲ, ನಿಮ್ಮ ಮನೆಯ ಆಳು ಇದ್ದಂಗೆ. ನಾನು ಆ ರೀತಿಯ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಪ್ರಚಾರ ಸಭೆಯಲ್ಲಿ ಸುರಪುರ ಬಿಜೆಪಿ ಅಭ್ಯರ್ಥಿ ರಾಜು ಗೌಡ ಹೇಳಿಕೆ. ಕಲಬುರಗಿಯಲ್ಲಿ 15 ದಿನಗಳಾದರೂ ಕಾಣದ ಮೈತ್ರಿ. ಸಿಂಗಲ್ ಆಗಿ ಪ್ರಚಾರದಲ್ಲಿ ತೊಡಗಿರೋ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್. ಬಿಜೆಪಿಗೆ ಕೈ ಕೊಡ್ತಿದೆಯಾ ಜಿಲ್ಲಾ ಜೆಡಿಎಸ್ ಎಂಬ ಬಗ್ಗೆ ಚರ್ಚೆ. ಸಚಿವ ಶಿವರಾಜ್ ತಂಗಡಗಿ ಮನೆಗೆ ಹೋಗ್ತಾರೆ ಎಂದು ಗಾಲಿ ರೆಡ್ಡಿ ವ್ಯಂಗ್ಯ. ತಂಗಡಗಿಗೆ ಸೋತರೆ ಮಂತ್ರಿ ಸ್ಥಾನ ಹೋಗೋ ಭಯ. ಮೋದಿ ಅವರಿಗೆ ತಂಗಡಗಿ ಕ್ಷಮೆ ಕೇಳಬೇಕೆಂದು ಕೊಪ್ಪಳದಲ್ಲಿ ರೆಡ್ಡಿ ಆಗ್ರಹ. ಲೋಕ ಅಭ್ಯರ್ಥಿಗಳ ಖರ್ಚಿಗೆ 95 ಲಕ್ಷ ರೂಪಾಯಿ ಮಿತಿ ನಿಗದಿ. ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಸಾಮಗ್ರಿಗೆ ಪ್ರತ್ಯೇಕ ಬೆಲೆ ನಿಗದಿ. ಪಂಜಾಬ್ನ ಜಲಂಧರ್ನಲ್ಲಿ ಕಪ್ ಟೀ ಬೆಲೆ 15 ರೂಪಾಯಿ. ಮಧ್ಯಪ್ರದೇಶದ ಮಾಂಡ್ಲಾದಲ್ಲಿ ಟೀ ಬೆಲೆ 7 ರೂಪಾಯಿ ಫಿಕ್ಸ್. ಬಂಗಾಳದಲ್ಲಿ ಬಿಜೆಪಿ ಪರ ರ್ಯಾಲಿ ಮಾಡಿದ ಮುಸ್ಲಿಮರು. ಅಭ್ಯರ್ಥಿ ನಿಸೀತ್ ಪ್ರಾಮಾಣಿಕ್ ಅವರ ಬೆಂಬಲಿಸಿ ಘೋಷಣೆ. ಅಲ್ಲಾಹು ಅಕ್ಬರ್ ಘೋಷಣೆ ಮೂಲಕ ಮತಯಾಚನೆ. ಆನೇಕಲ್ನ ಹುಲಿಮಂಗಲ ಬಳಿಯ ಟ್ರಿಮಿಸ್ ವರ್ಲ್ಡ್ ಸ್ಕೂಲ್ಗೆ ಬಾಂಬ್ ಬೆದರಿಕೆ. ಕೊಠಡಿಯ ಡೆಸ್ಕ್ ಕೆಳಗಡೆ ಬಾಂಬ್ ಇಟ್ಟಿದ್ದಾಗಿ ಸಂದೇಶ. ಸ್ಥಳಕ್ಕೆ ಪೊಲೀಸರು. ಬಾಂಬ್ ನಿಷ್ಕ್ರಿಯ ದಳ ಭೇಟಿ, ಪರಿಶೀಲನೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಕೇಸ್ ಸಂಚುಕೋರ ಮುಜಾಮಿಲ್ ಶರೀಫ್ನ ತೀವ್ರ ವಿಚಾರಣೆ. ಪ್ರಾಥಮಿಕ ವಿಚಾರಣೆಯಲ್ಲಿ ಮುಸಾವಿರ್, ಮತೀನ್ ಹೆಸರು ಬಾಯ್ಬಿಟ್ಟ ಮುಜಾಮಿಲ್. ಶಂಕಿತ ಉಗ್ರರಿಗಾಗಿ ಬಲೆ ಬೀಸಿದ ಎನ್ಐಎ. ಇಂದು ಅಡ್ವಾಣಿ ಸೇರಿ 5 ಭಾರತ ರತ್ನ ಪ್ರದಾನ. ರಾಷ್ಟ್ರಪತಿ ಭವನದಲ್ಲಿ ಪ್ರಶಸ್ತಿ ಪ್ರದಾನ ಮಾಡೋ ರಾಷ್ಟ್ರಪತಿ ದ್ರೌಪದಿ ಮುರ್ಮು. 4 ಮರಣೋತ್ತರ ಭಾರತ ರತ್ನ ಘೋಷಿಸಿರುವ ಕೇಂದ್ರ.
ಹೋಳಿ ಹಬ್ಬದಲ್ಲಿ ಶಾಸಕನ ಸಖತ್ ಡ್ಯಾನ್ಸ್, ಡಿಜೆ ಸೌಂಡ್ಗೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸ್ಟೆಪ್, ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಯುವ ಪಡೆ. ಹಿಮಾಚಲ ಪ್ರದೇಶದಲ್ಲಿ ಭಾರೀ ಹಿಮಪಾತ, ಕುಲು ಪ್ರದೇಶದ ಅಟಲ್ ಟನಲ್ ಬಳಿ ಹಿಮಪಾತ, ಪ್ರವಾಸಿಗರ ಆಕರ್ಷಣೆಯ ಸ್ಥಳವಾದ ಅಟಲ್ ಟನಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.